ಸೈಯದ ಮೇಲೆ ಮಾಡಿ ಬಿಡ್ತಾ ಸೈಯದ ಮೇಲೆ ಮನೆ ಮಾಡಿ ಸೈಯದ ಮೇಲೆ ಮನೆ ಮಾಡಿ ಬ್ರಹ್ಮನ ಥರ ಎಲ್ಲರೂ
Gracias.
ಒಂದು ಸಾಕಲ್ಲ ಮತ್ತೆ ಕಾಯಿ ಒಂದು ಬೀಜ ಅದೇ
ಅಲ್ಲಿ ಎರಡು ಚೆಂಬು ಇತ್ತು, ಅದನ್ನು ಅಭಿಷೇಕ ಮಾಡಿಕೆ ಕೊಡ್ತೇವೆ. ತೀರ್ಥಮಠದಲ್ಲಿ ಎರಡು ಚೆಂಬು ಈಗ ಶುರು ಬರ್ತಿದ್ದೀವಿ ಅದು ಅದು ಅಂಕಣ ಶುರು ಮಾಡೋದು ಶುರು ಅಲ್ಲಿ
ನೀರು ಖಾಲಿ ಆಯ್ತು, ರಂಜ ಮಾತ್ರ ಇಪ್ಪ ಅದರಲ್ಲಿ. ಚೆಂಬಾಭಿಷೇಕ ಆಗಿ ಬರೆಗಷ್ಟೇ
ಕವಿದಿದೆ, ಕಾಮಲೋಭ ಮೋಹಾದಿಯು ಅಲ್ಲಿ ಕಾಡಿದೆ. ಮುಂದೆ ಏನು ಇರುವುದೋ ಕಾಣದಾಗಿದೆ, ಮಾರಿಕಾಂಬೆ ಕೈ ಹಿಡಿದು ನಡೆಸಬಾರದೆ. ಅಂಬಾ ಜಗದಂಬಾ ಮಾರಿಕಾಂಬಾ ಕಾಪಾಡು ಜಗಜ್ಜನನಿ, ಐಶ್ವರ್ಯ ಫಲದಾಯಿನಿ ಅಮ್ಮ ಭಯ ನಿವಾರಿಣಿ. ಮಂತ್ರತಂತ್ರ ಯಾವುದು ಮರೆಯಲಾರೆನ, ಅವನ ಹೋಮ ರೀತಿಯ ತಿಳಿಯಲಾರೆನ. ಎದೆಯ ತುಂಬ ನಿನ್ನ ಕಾಣೋ ಆಸೆ ತುಂಬಿದೆ, ಮಾರಿಕಾಂಬ ನಿನ್ನ ಚರಣ ನಾನು ನಂಬಿದೆ. ಅಂಬಾ ಜಗದಂಬಾ ಮಾರಿಕಾಂಬಾ ಕಾಪಾಡು ಜಗಜ್ಜನನಿ, ಐಶ್ವರ್ಯ ಫಲದಾಯಿನಿ ಅಮ್ಮ ಭಯ ನಿವಾರಿಣಿ. ಆರೋಗ್ಯ ಭಾಗ್ಯವನ್ನು ತರುವ ತಾಯಿನಿ, ಆನಂದದ ಸುಧೆಯನ್ನು ಹರಿಸುಧಾರಿಣಿ. ಕಣ್ತುಂಬ ನೋಡುತ್ತಲೇ ನನ್ನನೆ ನಾ ಮರೆತೆ, ಮಾರಿಕಾಂಬ ತಾಯಿಯೇ ನಿನ್ನಲೆ ನಾ ಬೆರೆತೆ. ಅಂಬಾ ಜಗದಂಬಾ ಮಾರಿಕಾಂಬಾ ಕಾಪಾಡು ಜಗಜ್ಜನನಿ, ಐಶ್ವರ್ಯ ಫಲದಾಯಿನಿ ಅಮ್ಮ ಭಯ ನಿವಾರಿಣಿ. ಅಂಬಾ ಜಗದಂಬಾ ಮಾರಿಕಾಂಬಾ ಕಾಪಾಡು ಜಗಜ್ಜನನಿ, ಐಶ್ವರ್ಯ ಫಲದಾಯಿನಿ ಅಮ್ಮ ಭಯ ನಿವಾರಿಣಿ. ಅಂಬಾ ಜಗದಂಬಾ ಮಾರಿಕಾಂಬಾ, ಅಂಬಾ ಜಗದಂಬಾ ಮಾರಿಕಾಂಬಾ, ಅಂಬಾ ಜಗದಂಬಾ ಮಾರಿಕಾಂಬಾ, ಅಂಬಾ ಜಗದಂಬಾ ಮಾರಿಕಾಂಬಾ. ಅಲಹೇ ಜಗದಂಬೆ ದೇವಿ ಹರಸೆ ಮಾರಿಕಾಂಬೆ, ಸಲಹೆ ಜಗದಂಬೆ ದೇವಿ ಹರಸೆ ಮಾರಿಕಾಂಬೆ. ಭವಾನಿ ನೀನೆಂಬೆ ನಿನ್ನ ಚರಣದಿ ಶರಣೆಂಬೆ, ಭವಾನಿ ನೀನೆಂಬೆ ನಿನ್ನ ಚರಣದಿ ಶರಣೆಂಬೆ. ಸಲಹೆ ಜಗದಂಬೆ ದೇವಿ ಹರಸೆ ಮಾರಿಕಾಂಬೆ.
ನಿನ್ನಯ ಕೀರುತಿ ಹಾಡುತ್ತಲೇ ಬೇಡುವೆ ನಾನಿನ್ನ ಪ್ರೀತಿ ನೀಗುತ್ತ ಬಾ ನನ್ನೆದೆ ಭೀತಿ ತೋರುತ್ತ ನಿನ್ನ ಒಲುಮೆಯ ರೀತಿ ಅಮ್ಮ ಮಾರಿಕಾಂಬ ತಾಯೇ ಮಕ್ಕಳ ನೀನೆಂದು ತಾಯೇ ಅಮ್ಮ ಮಾರಿಕಾಂಬ ತಾಯೇ
ಶರಣೆಂಬೆ ಮಾರಿಕಾಂಬೆಯೇ ಶರಣೆಂಬೆ ತಾಯೇ ಶರಣೆಂಬೆ ತಾಯೇ ಶರಣೆಂಬೆ ಸಿಂಗರಿಸಿದ ಶಿರಸಿಯ ದೇಗುಲದಲ್ಲಿ ಅಂಬೆ ನಿನ್ನ ಚಂದನದ ಮೂರ್ತಿ ಕಂಡೆನು ಸಿಂಗರಿಸಿದ ಶಿರಸಿಯ ದೇಗುಲದಲ್ಲಿ ಅಂಬೆ ನಿನ್ನ ಚಂದನದ ಮೂರ್ತಿ ಕಂಡೆನು ರತ್ನಾಭರಣವ ಧರಿಸಿ ರಕ್ತವರ್ಣ ಸೀರೆಯುಟ್ಟು ರತ್ನಾಭರಣವ ಧರಿಸಿ ರಕ್ತವರ್ಣ ಸೀರೆಯುಟ್ಟು ಮಂದಹಾಸ ಚೆಲ್ಲಿ ಕುಳಿತ ನಿನ್ನ ಕಂಡೆನು ತಾಯೇ ಶರಣೆಂಬೆ ಮಾರಿಕಾಂಬೆಯೇ ಶರಣೆಂಬೆ ತಾಯೇ ಶರಣೆಂಬೆ ತಾಯೇ ಶರಣೆಂಬೆ ಮಂಗಳಕಾರಿಣಿಯೇ ಹೇ ಮಂಜುಭಾಷಿಣಿ ಹೇ ಚಂದ್ರವದನಿನಿ ಮಹಾಮಂತ್ರರೂಪಿಣಿ ಮಂಗಳಕಾರಿಣಿಯೇ ಹೇ ಮಂಜುಭಾಷಿಣಿ ಹೇ ಚಂದ್ರವದನಿನಿ ಮಹಾಮಂತ್ರರೂಪಿಣಿ ಸಪ್ತಲೋಕಗಳಿಗೂ ತಾಯೆ ನೀನೆ ಚೇತನ ಸಪ್ತಲೋಕಗಳಿಗೂ ತಾಯೆ ನೀನೆ ಚೇತನ ಮಾತೆ ನಿನ್ನ ನುತಿಸುವಂತ ಶಕ್ತಿ ಇರಲಿ ಅನುದಿನ ತಾಯೇ ಶರಣೆಂಬೆ ಮಾರಿಕಾಂಬೆಯೇ ಶರಣೆಂಬೆ ತಾಯೇ ಶರಣೆಂಬೆ ತಾಯೇ ಶರಣೆಂಬೆ ಪೀಠದೊಳು ನೀ ಕುಳಿತಿರುವೆ ಬಂದ ಭಕ್ತ ಕೋಟಿಯ ಸಲಹುತ್ತಲಿರುವೆ ಶಕ್ತಿಯ ಪೀಠದೊಳು ನೀ ಕುಳಿತಿರುವೆ ಬಂದ ಭಕ್ತ ಕೋಟಿಯ ಸಲಹುತ್ತಲಿರುವೆ ನಿತ್ಯ ಸತ್ಯ ಮೆರೆಸುತ್ತಿರುವ ಕೀರ್ತಿದಾತೆ ನಿತ್ಯ ಸತ್ಯ ಮೆರೆಸುತ್ತಿರುವ ಕೀರ್ತಿದಾತೆ ನಿನ್ನ ಕಂಡ ಕಂಗಳೆಂದು ಪಾವನವಂತೆ ತಾಯೇ ಶರಣೆಂಬೆ ತಾಯೇ ಶರಣೆಂಬೆ ಮಾರಿಕಾಂಬೆಯೇ ಶರಣೆಂಬೆ ಮಾರಿಕಾಂಬೆಯೇ ಶರಣೆಂಬೆ ತಾಯೇ ಶರಣೆಂಬೆ ತಾಯೇ ಶರಣೆಂಬೆ
ಶರಣೆಂಬೆ ತಾಯೇ ಶರಣೆಂಬೆ ತಾಯೇ ಶರಣೆಂಬೆ ಸಿಂಗರಿಸಿದ ಶಿರಸಿಯ ದೇಗುಲದಲ್ಲಿ ಅಂಬೆ ನಿನ್ನ ಚಂದನದ ಮೂರ್ತಿ ಕಂಡೆನು ಸಿಂಗರಿಸಿದ ಶಿರಸಿಯ ದೇಗುಲದಲ್ಲಿ ಅಂಬೆ ನಿನ್ನ ಚಂದನದ ಮೂರ್ತಿ ಕಂಡೆನು ರತ್ನಾಭರಣವ ಧರಿಸಿ ರಕ್ತವರ್ಣ ಸೀರೆಯುಟ್ಟು ರತ್ನಾಭರಣವ ಧರಿಸಿ ರಕ್ತವರ್ಣ ಸೀರೆಯುಟ್ಟು ಮಂದಹಾಸ ಚೆಲ್ಲಿ ಕುಳಿತ ನಿನ್ನ ಕಂಡೆನು ತಾಯೇ ಶರಣೆಂಬೆ ಮಾರಿಕಾಂಬೆಯೇ ಶರಣೆಂಬೆ ತಾಯೇ ಶರಣೆಂಬೆ ತಾಯೇ ಶರಣೆಂಬೆ ಮಂಗಳಕಾರಿಣಿಯೇ ಹೇ ಮಂಜು ಭಾಷಿಣಿ ಹೇ ಚಂದ್ರವದನಿನಿ ಮಹಾಮಂತ್ರ ರೂಪಿಣಿ ಮಂಗಳಕಾರಿಣಿಯೇ ಹೇ ಮಂಜು ಭಾಷಿಣಿ ಹೇ ಚಂದ್ರವದನಿನಿ ಮಹಾಮಂತ್ರ ರೂಪಿಣಿ ಸಪ್ತಲೋಕಗಳಿಗೂ ತಾಯೆ ನೀನೆ ಚೇತನ ಸಪ್ತಲೋಕಗಳಿಗೂ ತಾಯೆ ನೀನೆ ಚೇತನ ಮಾತೆ ನಿನ್ನ ನುತಿಸುವಂತ ಶಕ್ತಿ ಇರಲಿ ಅನುದಿನ ತಾಯೇ ಶರಣೆಂಬೆ ಮಾರಿಕಾಂಬೆಯೇ ಶರಣೆಂಬೆ ತಾಯೇ ಶರಣೆಂಬೆ ತಾಯೇ ಶರಣೆಂಬೆ ಶಕ್ತಿಯ ಪೀಠದೊಳು ನೀ ಕುಳಿತಿರುವೆ ಬಂದ ಭಕ್ತ ಕೋಟಿಯ ಸಲಹುತ್ತಲಿರುವೆ ಶಕ್ತಿಯ ಪೀಠದೊಳು ನೀ ಕುಳಿತಿರುವೆ ಬಂದ ಭಕ್ತ ಕೋಟಿಯ ಸಲಹುತ್ತಲಿರುವೆ ನಿತ್ಯ ಸತ್ಯ ಮೆರೆಸುತ್ತಿರುವ ಕೀರ್ತಿದಾತೆ ನಿತ್ಯ ಸತ್ಯ ಮೆರೆಸುತ್ತಿರುವ ಕೀರ್ತಿದಾತೆ ನಿನ್ನ ಕಂಡ ಕಂಗಳೆಂದು ಪಾವನವಂತೆ ತಾಯೇ ಶರಣೆಂಬೆ ತಾಯೇ ಶರಣೆಂಬೆ ಮಾರಿಕಾಂಬೆಯೇ ಶರಣೆಂಬೆ ಮಾರಿಕಾಂಬೆಯೇ ಶರಣೆಂಬೆ ತಾಯೇ ಶರಣೆಂಬೆ ತಾಯೇ ಶರಣೆಂಬೆ
ಮಾತೆನಿ ಮಾರಿಕಾಂಬೆಯೇ ರಕ್ಷಿಸಲು ಬಾರಮ್ಮ ಜಗದಂಬೆಯೇ ಜಗದೇಕ ಮಾತೆನಿ ಮಾರಿಕಾಂಬೆಯೇ ರಕ್ಷಿಸಲು ಬಾರಮ್ಮ ಜಗದಂಬೆಯೇ श्रीमारिका माता महिषमर्दिनी दुर्गा दुरितौघनाशिनी भजामि भुवनैकदेवी वन्दे श्रीशिरसि पुरीश्वरी
दुर्गे जय माता शरणुताये जय शक्तिये जय मुक्तिये हरसुताये जय दुर्गे जय माता शरणुताये जय शक्तिये जय मुक्तिये हरसुताये जय अम्बे जगदम्बे जगदा जननी जय अम्बे जगदम्बे जगदा जननी जयवनीडिवी जगव सलहे पावनी जय दुर्गे जय माता शरणुताये शरणुताये ಸಕಲ ಪಾಪ ಹರಿಸುವ ಸಂತಸವ ನೆಲೆಸುವ ಸನ್ಮಂಗಳ ಸಚ್ಚರಿತಳೆ ಸದಾ ನಮ್ಮ ಹರಸುವ ಸಕಲ ಪಾಪ ಹರಿಸುವ ಸಂತಸವ ನೆಲೆಸುವ ಸನ್ಮಂಗಳ ಸಚ್ಚರಿತಳೆ ಸದಾ ನಮ್ಮ ಹರಸುವ ಸತ್ಯ ಸನ್ನುತಾನರನು ಬಿಡದೆ ನೀನು ಸಲಹುವ ಸತ್ಯ ಸನ್ನುತಾನರನು ಬಿಡದೆ ನೀನು ಸಲಹುವ ನಿತ್ಯ ನಿನ್ನ ದಿವ್ಯ ನಾಮ ನೆನೆವ ಶಕ್ತಿ ನೀಡುವ ಜಯ ದುರ್ಗೆ ಜಯ ಮಾತಾ ಶರಣುತಾಯೇ ಜಯ ಶಕ್ತಿಯೇ ಜಯ ಮುಕ್ತಿಯೇ ಹರಸುತ್ತಾಯೇ ಜಯ ದುರ್ಗೆ ಜಯ ಮಾತಾ ಶರಣುತಾಯೇ ಶರಣುತಾಯೇ ಸದಾನಂದೆ ಚಿದಾನಂದೆ ಹೇ ಲೋಕದೈಸಿರಿ ಪ್ರೇಮದಿಂದ ದುರಿತ ನೀಗಿಸಲಹು ಬಾರೆ ಶಂಕರಿ ಸದಾನಂದೆ ಚಿದಾನಂದೆ ಹೇ ಲೋಕದೈಸಿರಿ ಪ್ರೇಮದಿಂದ ದುರಿತ ನೀಗಿಸಲಹು ಬಾರೆ ಶಂಕರಿ ನೀನೆ ಇಹವು ನೀನೆ ಪರವು ಇರಲಿ ನಿನ್ನ ಒಲುಮೆಯೂ ನೀನೆ ಇಹವು ನೀನೆ ಪರವು ಇರಲಿ ನಿನ್ನ ಒಲುಮೆಯು ನಿನ್ನ ದಿವ್ಯ ರೂಪ ಕಂಡ ಕಂಗಳಿವೆ ಧನ್ಯವು ಜಯ ದುರ್ಗೆ ಜಯ ಮಾತಾ ಶರಣುತಾಯೇ ಜಯ ಶಕ್ತಿಯೇ ಜಯ ಮುಕ್ತಿಯೇ ಹರಸುತ್ತಾಯೇ ಜಯ ದುರ್ಗೆ ಜಯ ಮಾತಾ ಶರಣುತಾಯೇ ಶರಣುತಾಯೇ ಅಂಬೆ ನಿನ್ನ ಚರಣ ನಂಬಿ ಬರುವ ಕೋಟಿ ಭಕ್ತರ ಸಕಲ ಜನ್ಮ ಪಾಪ ಕಳೆದು ನಲಿಸುವೆ ನೀ ಎಲ್ಲರ ಅಂಬೆ ನಿನ್ನ ಚರಣ ನಂಬಿ ಬರುವ ಕೋಟಿ ಭಕ್ತರ ಸಕಲ ಜನ್ಮ ಪಾಪ ಕಳೆದು ನಲಿಸುವೆ ನೀ ಎಲ್ಲರ ಚಂದ್ರವದನೆ ಪ್ರೇಮ ಸದನೆ ನಿನ್ನ ಸ್ಮರಣೆ ಸುಂದರ ಚಂದ್ರವದನೆ ಪ್ರೇಮ ಸದನೆ ನಿನ್ನ ಸ್ಮರಣೆ ಸುಂದರ ನಿನ್ನಾಲಯಾಗಿಹುದು ಮಮತೆಯ ಮಂದಿರ ಜಯ ದುರ್ಗೆ ಜಯ ಮಾತಾ ಶರಣುತಾಯೇ ಜಯ ಶಕ್ತಿಯೇ ಜಯ ಮುಕ್ತಿಯೇ ಹರಸುತ್ತಾಯೇ
ಜಯ ಅಂಬೆ ಜಗದಂಬೆ ಜಗದ ಜನನಿ ಜಯವ ನೀಡಿ ಈ ಜಗವ ಸಲಹೆ ಪಾವನೆ ಜಯ ದುರ್ಗೆ ಜಯ ಮಾತಾ ಶರಣು ತಾಯೇ ಜಯ ಶಕ್ತಿಯೇ ಜಯ ಮುಕ್ತಿಯೇ ಹರಸುತ್ತಾಯೇ ಜಯ ಶಕ್ತಿಯೇ ಜಯ ಮುಕ್ತಿಯೇ ಹರಸುತ್ತಾಯೇ ಹರಸುತ್ತಾಯೇ
ಜಯ ಮಂಗಳಂ ಶ್ರೀ ಮಾರಿಕಾಂಬಾ ಮಾತೆಗೆ ಮಂಗಳಂ ಜಯ ಮಂಗಳಂ ಶ್ರೀ ಮಾರಿಕಾಂಬಾ ಮಾತೆಗೆ ಮಂಗಳಂ ಜಯ ಮಂಗಳಂ ದಿವ್ಯ ರೂಪಿಣಿ ತಾಯಿಗೆ ಮಂಗಳಂ ಜಯ ಮಂಗಳಂ ದಿವ್ಯ ರೂಪಿಣಿ ತಾಯಿಗೆ ಮಂಗಳಂ ಜಯ ಮಂಗಳಂ ವಿಶ್ವಧಾರಿಣಿ ದೇವಿಗೆ ಮಂಗಳಂ ಜಯ ಮಂಗಳಂ ವಿಶ್ವಧಾರಿಣಿ ದೇವಿಗೆ ಮಂಗಳಂ ಜಯ ಮಂಗಳಂ ಶ್ರೀ ಮಾರಿಕಾಂಬಾ ಮಾತೆಗೆ ಮಂಗಳಂ ಜಯ ಮಂಗಳಂ ಶ್ರೀ ಮಾರಿಕಾಂಬಾ ಮಾತೆಗೆ. रम्यवर्णमयवस्त्रशोभिते धन्यसुगुणगणमनौ पूजिते रम्यवर्णमयवस्त्रशोभिते धन्यसुगुणगणमनौ पूजिते साधु सिद्धमुनि गन्धर्वसेविते कोटिसूर्य समान तेजले साधु सिद्धमुनि गन्धर्वसेविते कोटिसूर्य समान तेजले कोटिसूर्य समान तेजले मंगलम जय मंगलम श्री मारिकांबा मातेगे मंगलम जय मंगलम श्री मारिकांबा मातेगे. शान्ताकारिणि शान्तरूपिणि सुजनरपालिपशक्तिस्वरूपिणि शान्ताकारिणि शान्तरूपिणि सुजनरपालिपशक्तिस्वरूपिणि विश्ववरक्षिप विश्वंभरिगे मंगलदायिनि मारिकांबिगे विश्ववरक्षिप विश्वंभरिगे मंगलदायिनि मारिकांबिगे मंगलदायिनि मारिकांबिगे मंगलम जय मंगलम श्री मारिकांबा मातेगे मंगलम जय मंगलम श्री मारिकांबा मातेगे. अमृतवाहिनि अभयप्रदलिगे भवभयहारिणि भक्तोद्धारिगे अमृतवाहिनि अभयप्रदलिगे भवभयहारिणि भक्तोद्धारिगे त्रिमाते अंश त्रिशूलधारिगे
ನೀರು ಸರಿ ಫುಲ್ ಆಗಿದ್ದಲ್ಲ ಸರಿ ಮರಳಿ ಮುರುಗಿತ್ತು ಅದರ ತಗೊಂಡು ಪಲ್ಲವ ಜಗರಿಯು ಇದರ ಕೊಟ್ಟು ಪಲ್ಲವ
ಇಲ್ಲಿ ಮಂಗಳಾರತಿಗೆ ಅದು ಇಲ್ಲಿ ಮಂಗಳಾರತಿಗೆ ಅಲ್ಲಿ ಅಷ್ಟೇ ಇರೋದು Gracias.
ಸ್ಟಾರ್ಟ್ ಮಾಡ್ತಾರೆ ಮಾಡಿ ಪಂಪ್ ಉಂಟಕ್ಕೆ ನಂತರ ಪೋತೆ ಪಂಪ್ ಸ್ಟಾರ್ಟ್ ಮಾಡ್ತಾರೆ ಮಾಡಿ ಸ್ಟಾರ್ಟ್ ಮಾಡಿ ಯಾಕೆ ಬೇಡ ಮಾಡ
ಅದಕ್ಕೆ ಬೆಲ್ಲ ಆಯ್ತಾ?
ಹಾಕಲ್ಲ
ज्येष्ठराजं ब्रह्मणा ಕಾರ್ಯಕ್ರಮವನ್ನು ದೇವಿಯನ್ನು ಆರಾಧಿಸಿಕೊಂಡು ನಂಬಿಕೊಂಡು ಮಾಡಿಕೊಂಡು ಬರ್ತಾ ಇದ್ದೀವಿ. ಆ ಪ್ರಕಾರ ವಿಶೇಷವಾಗಿ ದೇವಿಯ ಪ್ರೇರಣೆಯಿಂದ ಆ ಒಂದು ದೇವಿಯ ಒಂದು ಅನುಗ್ರಹ ಪ್ರಸಾದದಿಂದ ನಿಮ್ಮ ಈ ಒಂದು ಸ್ಥಳದಲ್ಲಿ ದೈವಿಕ ರೂಪದಲ್ಲಿ ಆ ದೇವಿ ನಿಮಗೆ ಒಂದು ದರ್ಶನವನ್ನು ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ಆ ದೇವಿಯನ್ನು ನಂಬಿಕೊಂಡು ಬರ್ತಾ ಇದ್ದೀವಿ.
ಹಾಗೆ ಕೆಲವು ಸಮಯಗಳ ಹಿಂದೆ ನೀವು ಒಂದು ನಿಮ್ಮ ಭಕ್ತಿಯಲ್ಲಿ ಒಂದು ವಿಗ್ರಹವನ್ನ ದೇವಿಯ ವಿಗ್ರಹವನ್ನು ತಂದು ಇಟ್ಟು ಭಕ್ತಿಯಲ್ಲಿ ನೀವು ಪೂಜೆ ಮಾಡಿಕೊಂಡಿದ್ದೀರಿ. ಹಾಗೆ ಅದೊಂದು ನಾವು ಅದನ್ನು ಶಾಸ್ತ್ರೀಯವಾಗಿ ಪ್ರತಿಷ್ಠಾ ಕಾರ್ಯವನ್ನೇನು ಮಾಡಲಿಲ್ಲ. ಹಾಗೆ ಅದನ್ನು ಮಾಡಿ ನೀವು ಒಂದು ಆ ಶಕ್ತಿಯನ್ನು ಒಂದು ದೇವಿಯ ಹತ್ರ ಪ್ರಾರ್ಥನೆ ಮಾಡಿಕೊಂಡಿದ್ದೀರಿ. ಅದೇ ರೀತಿ ಗಣಪತಿಯ ಮತ್ತು ಶಿವನ ವಿಗ್ರಹವನ್ನು ಬಂದು ಬರ್ತಾ ಇದ್ದೀರಿ.
ಅಂತೇಳಿ ನಮ್ಮ ಭಕ್ತಿ ಯಾವಾಗಲೂ ವಿಸ್ತಾರವಾಗಿ ಮಾಡುವುದು ದೊಡ್ಡದಲ್ಲ, ಅದನ್ನು ನಾವು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಕಷ್ಟ. ಆ ಪ್ರಕಾರ ಆ ಪ್ರಾಕಾರದಲ್ಲಿ ಹೊರಗೆಲ್ಲ ಇದ್ದಂತಹ ಯಾವುದೇ ಇದ್ದರೂ ಅದೆಲ್ಲ ಸಾನ್ನಿಧ್ಯ ಏನುಂಟು ಅದನ್ನೆಲ್ಲ ಬಿಂಬ ಮಧ್ಯದಲ್ಲಿ ನಾವು ಧ್ಯಾನಿಸಿಕೊಳ್ಳುವಂತಹದ್ದು. ಆ ಪ್ರಕಾರ ಶಿವನ ವಿಗ್ರಹವು ಪುನಃ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಆ ಬಿಂಬದಲ್ಲಿಯೇ ಪುನಃ ಪ್ರತಿಷ್ಠಾಪನೆಯನ್ನ ಕೊಡಬೇಕು. ಗಣಪತಿಯ ವಿಗ್ರಹವು ಹಾಗೆ ಯಥಾಸಾಧ್ಯ ದಾರುಮಯ ಮರದ ವಿಗ್ರಹ, ಅದಕ್ಕೆ ಅದೇ ರೀತಿ ಬಿಂಬವನ್ನು ಭಕ್ತಿಯಲ್ಲಿ ನಾವು ಅಲ್ಲಿ ಇಟ್ಟು ನಾವು ಸ್ಥಾಪನೆ ಮಾಡಿ ಪೂಜಿಸುವಂತಹದ್ದು. ಅದಕ್ಕೆ ಆ ದೇವರು ಒಪ್ಪಿಗೆ ಕೊಡಬೇಕು. ಅದೇ ರೀತಿ ಮುಂದೆ ಪೂಜೆಯನ್ನೆಲ್ಲ ನೀವು ಭಕ್ತಿಯಲ್ಲಿ ನೀವು ನಡೆಸಿಕೊಂಡು ಬರ್ತಾ ಇದ್ದೀರಿ. ಮತ್ತೆ ಎಲ್ಲ ಏನು ನಿರ್ಣಯ ಮಾಡುವಂತೆ ಮತ್ತೆ ನಾಳೆ ಪ್ರತಿಷ್ಠಾಪನೆ ಆದ ಮೇಲೆ ನಾವೊಂದು ನಿರ್ಣಯ ಒಂದು ಪ್ರಾರ್ಥನೆ ಮಾಡಿಕೊಂಡು ನಡೆಸಿಕೊಂಡು ಅದನ್ನು ನಾವು ಪ್ರಾರ್ಥನೆ ಮಾಡಿಕೊಂಡು ಆ ಪ್ರಕಾರ ಆ ಮಹಾದೇವಿ ಹಾಗೂ ಶಿವ ಗಣಪತಿ ಸಂಪೂರ್ಣವಾಗಿ ಅನುಜ್ಞೆಯನ್ನು ಕೊಟ್ಟು ಜೀವಕರ್ಷ ಆವಾಹನ ಸಮಯದಲ್ಲಿ ಸಕಲ ಚೈತನ್ಯದೊಂದಿಗೆ ಆವಾಹಿಸಲ್ಪಟ್ಟು ಮುಂದೆ ಆಗಬೇಕಾದಂತಹ ಎಲ್ಲ ಅನುಷ್ಠಾನಗಳು ತಾಂತ್ರಿಕ ವೈದಿಕ ಕರ್ಮಾನುಷ್ಠಾನಗಳನ್ನು ನಿರ್ವಿಘ್ನವಾಗಿ ಯೋಗ್ಯ ರೀತಿಯಲ್ಲಿ ನಡೆಸಿಕೊಂಡು ತನ್ಮೂಲಕ ಎಲ್ಲ ರೀತಿಯಲ್ಲಿ ನಿಮಗೆ ಹಾಗೂ ಸಹ ಕುಟುಂಬಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಈ ಒಂದು ಕಾರ್ಯಕ್ಕೆ ಸಹಕರಿಸುವ ಈ ಒಂದು ಸ್ಥಳಕ್ಕೆ ಬರುವಂತಹ ಭಕ್ತ ಜನರಿಗೆ ಎಲ್ಲರಿಗೂ ಒಳ್ಳೆಯ ಆರೋಗ್ಯಪೂರ್ಣವಾದ ದೀರ್ಘ ಆಯುಸ್ಸನ್ನು ಅನುಗ್ರಹ ಮಾಡಿಕೊಟ್ಟು ಯಾವ ಕಾಲದಲ್ಲಿ ಏನು ತೊಂದರೆ ಆಗದಾಗ ರಕ್ಷಣೆಯನ್ನು ಒದಗಿಸಿ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಸಮಾನವಾದ ಸಕ್ರಿಯತ್ವ ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಉತ್ತರೋತ್ತರವಾದ ಅಭಿವೃದ್ಧಿ ಮತ್ತು ಪರಸ್ಪರ ಎಲ್ಲರಲ್ಲಿ ಅನ್ಯೋನ್ಯ ಐಕಮತ್ಯ ಅದು ಬಹಳ ಮುಖ್ಯ. ಒಂದು ಕ್ಷೇತ್ರಕ್ಕೆ ಬರುವಾಗ ಎಲ್ಲರಲ್ಲಿ ಅನ್ಯೋನ್ಯ ಐಕಮತ್ಯವನ್ನು ಕೊಟ್ಟು ಒಂದೇ ಅಭಿಪ್ರಾಯದಂತೆ ಎಲ್ಲರೂ ಸೇರಿಕೊಂಡು ಆ ದೇವತಾ ಸೇವೆಯನ್ನು ನಡೆಸುವ ಯೋಗಭಾಗ್ಯವನ್ನು ಮಹಾದೇವಿ ಒದಗಿಸುತ್ತದೆ. ಅದೇ ರೀತಿ ಎಲ್ಲರಿಗೂ ಕೂಡ ಉತ್ತರೋತ್ತರವಾಗಿ ಸಕಲ ವಿಧವಾದಂತಹ ಯೋಗಕ್ಷೇಮಾಭಿವೃದ್ಧಿಯನ್ನು ಅನುಗ್ರಹಿಸುವಂತಹ ಭಾರ, ಅನುಜ್ಞೆಯನ್ನು ಕೊಡುವಂತಹ ಭಾರ ಆ ಶಿವ ಗಣಪತಿ ಸಹಿತ ಸರ್ವಶಕ್ತಿಯಾದ ಆದಿಪರಾಶಕ್ತಿ ಸ್ವರೂಪಿಣಿಯಾದ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಸನ್ನಿಧಾನಕ್ಕೆ ಸೇರಿದ್ದು ಅಂತೇಳಿ ನಾವು ಮಾಡುವಂತಹ ಅನುಜ್ಞಾ ಪ್ರಾರ್ಥನೆ. ದುರ್ಗಾದೇವಿಯ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ನಮಸ್ಕಾರ. ಅದನ್ನು ತಗೊಂಡೋಗಿ ಆಯ್ತಾ? ದೀಪ ತಗೊಂಡೋಗಿ ಹೋಗಬೇಕು, ರೆಡಿ ಮಾಡ್ಕೊಳ್ಳಿ.
ನೋಡ ಕೆಲವು ಕಡೆ ಮಾಡಿ
ಸೆಟ್
കണ്ടതേ
ಹಾಗೆ ಒಳ್ಳೆಯ ಸಮಾಜ ಸೇವೆಯ ಸಂಪೂರ್ಣವಾದಂತಹ ಅನುಗ್ರಹವನ್ನು ಒಳ್ಳೆಯ ಆರೋಗ್ಯವನ್ನು ಅದರಿಂದ hanya stila na mister. Hindi tule rawa, manterla. Hindi tule. Kira ni kure. Yes. Stila nje kore cover. Cover. Adinja to korle are. Injali bolen ka. Adu bolen ka.
ಕಾಪಾಡು ಜಗಜ್ಜನನಿ ಅಂಬಾ ಜಗದ
ದೇವತೆ ಅಂಬಾ ಜಗದಂಬಾ ಮಾರಿಕಾಂಬಾ ಕಾಪಾಡು ಜಗಜ್ಜನನಿ ಐಶ್ವರ್ಯ ಫಲದಾಯಿನಿ ಅಮ್ಮ ಭವಭಯ ನಿವಾರಿಣಿ ಅಂಬಾ ಜಗದಂಬಾ ಮಾರಿಕಾಂಬಾ ಕಾಪಾಡು ಜಗಜ್ಜನನಿ ಐಶ್ವರ್ಯ ಫಲದಾಯಿನಿ ಅಮ್ಮ ಭವಭಯ ನಿವಾರಿಣಿ ಅಂಬಾ ಜಗದಂಬಾ ಮಾರಿಕಾಂಬಾ ಅಂಬಾ ಜಗದಂಬಾ ಮಾರಿಕಾಂಬಾ ಅಂಬಾ ಜಗದಂಬಾ ಮಾರಿಕಾಂಬಾ ಅಂಬಾ ಜಗದಂಬಾ ಮಾರಿಕಾಂಬಾ ಸಲಹೆ ಜಗದಂಬೆ ದೇವಿ ಹರಸೆ ಮಾರಿಕಾಂಬೆ ಸಲಹೆ ಜಗದಂಬೆ ದೇವಿ ಹರಸೆ ಮಾರಿಕಾಂಬೆ ಭವಾನಿ ನೀನೆಂಬೆ ನಿನ್ನ ಚರಣದಿ ಶರಣೆಂಬೆ ಭವಾನಿ ನೀನೆಂಬೆ ನಿನ್ನ ಚರಣದಿ ಶರಣೆಂಬೆ ಸಲಹೆ ಜಗದಂಬೆ ದೇವಿ ಹರಸೆ ಮಾರಿಕಾಂಬೆ ಭುವನಕ್ಕೆಲ್ಲ ಮಾತೆ ನೀನೆ ದೇವಿ ಶಂಕರಿ ಸಿಂಹರೂಢ ರೌದ್ರಿಣಿಯೇ ದೇವಿ ಶುಭಕರಿ ಭುವನಕ್ಕೆಲ್ಲ ಮಾತೆ ನೀನೆ ದೇವಿ ಶಂಕರಿ ಸಿಂಹರೂಢ ರೌದ್ರಿಣಿಯೇ ದೇವಿ ಶುಭಕರಿ ಕರುಣಪೂರ್ಣ ತಾಯೆ ನೀನು ಹೇ ಓಂಕಾರಿ ಕರುಣಪೂರ್ಣ ತಾಯೆ ನೀನು ಹೇ ಓಂಕಾರಿ ಸಕಲ ಕಷ್ಟ ಹಾರಿಣಿಯೇ ಪರಮೇಶ್ವರಿ ಅಭಯಂಕರಿ ಸಲಹೆ ಜಗದಂಬೆ ದೇವಿ ಹರಸೆ ಮಾರಿಕಾಂಬೆ ದುರ್ಗಾ ಭವಾನಿ ನೀನು ಸಕಲ ವೇದ ವೇದ್ಯಳು ಸಚ್ಚರಿತರ ಪೊರೆವಂತ ಮಹಾಶಕ್ತ ಶಕ್ತಳು ದುರ್ಗಾ ಭವಾನಿ ನೀನು ಸಕಲ ವೇದ ವೇದ್ಯಳು ಸಚ್ಚರಿತರ ಪೊರೆವಂತ ಮಹಾಶಕ್ತ ಶಕ್ತಳು ದುಷ್ಟ ದಾನವರ ಕೊಂದವಳು ನೀನು ದುಷ್ಟ ದಾನವರ ಕೊಂದವಳು ನೀನು ಕರುನಾಡ ಸಿರಿದೇವಿ ಹೇ ಮಾರಿಕಾಂಬೆ ಮಾರಿಕಾಂಬೆ ಸಲಹೆ ಜಗದಂಬೆ ದೇವಿ ಹರಸೆ ಮಾರಿಕಾಂಬೆ ಅನ್ನುವಂತಹ ಹೆಸರಿನಲ್ಲಿ ಮನೆ ಮಾಡಿದೆ. ನೂರಾರು ವಿದ್ಯಾರ್ಥಿಗಳ ಪಾಲಿಗೆ ವಿದ್ಯೆಯನ್ನ ನೀಡುವ ಆಶ್ರಯ ತಾಣವಾಗಿದೆ. ಮುಖ್ಯವಾಗಿ ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಸಾಧಿಸಬೇಕು ಅನ್ನೋ ಛಲ ಇರೋ ವಿದ್ಯಾರ್ಥಿಗಳಿಗೆ ಇದುವೇ ದಾರಿದೀಪ.
ಹಿಯರ್ ಆ್ಯಂಡ್ ಚೇಂಜ್ ಯುವರ್ ಲೈಫ್. ಇದು ಇಲ್ಲಿನ ಧ್ಯೇಯವಾಕ್ಯ. 2004ರಲ್ಲಿ ಗ್ಲೋರಿಯಾ ಅನ್ನುವ ಹೆಸರಿನಲ್ಲಿ ಆರಂಭವಾದ ಸಂಸ್ಥೆ ಇಂದು ಅಕ್ಷಯವಾಗಿ ನಾಮಕರಣಗೊಂಡಿದೆ. ಅಕ್ಷಯ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ಜಯಂತ್ ನಡುಬೈಲು ಅವರ ಕನಸಿನ ಕೂಸಿದು ಅಕ್ಷಯ. ಮಂಗಳೂರು ಯೂನಿವರ್ಸಿಟಿಯ ಪುತ್ತೂರಿನ ಪ್ರಪ್ರಥಮ ಡಿಸೈನಿಂಗ್ ಕಾಲೇಜ್ ಎಂಬ ಕೀರ್ತಿಗೆ ಭಾಜನವಾಗಿರುವ ಅಕ್ಷಯ ಪುತ್ತೂರಿನ ಸಂಪ್ಯ ಆರ್ಯಾಪುವಿನಲ್ಲಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆ. 3 ವರ್ಷಗಳ ಬಿಎಸ್ಸಿ ಫ್ಯಾಷನ್ ಆ್ಯಂಡ್ ಅಪ್ಯಾರಲ್ ಡಿಸೈನ್, ಬಿಎಸ್ಸಿ ಇಂಟೀರಿಯರ್ ಡಿಸೈನ್ ಆ್ಯಂಡ್ ಡೆಕೋರೇಷನ್, ಬಿಕಾಂ ವಿತ್ ಏವಿಯೇಷನ್, 2 ವರ್ಷಗಳ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್, ಡಿಪ್ಲೊಮಾ ಇನ್ ಇಂಟೀರಿಯರ್ ಡಿಸೈನ್ ಕೋರ್ಸ್ಗಳು ಇಲ್ಲಿದೆ. ವೆಲ್ ಎಕ್ಸ್ಪೀರಿಯನ್ಸ್ಡ್ ಟೀಚಿಂಗ್ ಫ್ಯಾಕಲ್ಟಿ, highly equipped computer lab, internet facility, seminars, workshops, banking and finance, Tally ERP 9.0 and GST, art and craft, fashion show and modeling, fashion photography, pattern making techniques, makeup and hair styling, boutique management, computer aided design, event management ಸಂಬಂಧಿತ ವಿವಿಧ ಸರ್ಟಿಫಿಕೇಟ್ ಕೋರ್ಸ್ಗಳು ಇಲ್ಲಿ ಲಭ್ಯ. Student internship programs, self-employment programs, library with high collection of books, sports, games, NSS, ಪಠ್ಯೇತರ ಚಟುವಟಿಕೆಗಳು, ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗಳು ಸಹಿತ ಹಲವಾರು ಉತ್ತಮ ವ್ಯವಸ್ಥೆ ಮತ್ತು ವಿಶೇಷತೆಗಳು ಇಲ್ಲಿವೆ. ಹುಡುಗಿಯರು ಮತ್ತು ಹುಡುಗರಿಗಾಗಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, ರಾಷ್ಟ್ರೀಯ ಮಟ್ಟದ ಸ್ಕಾಲರ್ಶಿಪ್ಗಳು, ಶೈಕ್ಷಣಿಕ ಸಾಲ ಸೌಲಭ್ಯ, ಅರ್ಹ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿಯೂ ಸಿಗಲಿದೆ. ಅಷ್ಟೇ ಅಲ್ಲ, ಇಲ್ಲಿ ಎಲ್ಲಾ ಕೋರ್ಸ್ಗಳಿಗೂ ಸಂಬಂಧಪಟ್ಟಂತೆ ಅತ್ಯುತ್ತಮ ವೇತನ ಸಿಗುವ ಕೆಲಸ ಪಕ್ಕಾ ಸಿಗುತ್ತೆ ಅನ್ನೋ ಗ್ಯಾರಂಟಿಯೂ ಇದೆ. ಇಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಂದಲೇ ಈ ವಿಚಾರ ಕೂಡ ತಿಳಿದು ಬರುತ್ತೆ. ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಹೀಗೊಂದು ವಿಭಿನ್ನವಾದ ಕಾಲೇಜು, ಹೀಗೊಂದು ವಿಭಿನ್ನವಾದ ಪರಿಕಲ್ಪನೆ, ಸ್ವಚ್ಛ ಸುಂದರ ವಾತಾವರಣ, ಫ್ರೆಂಡ್ಲಿ ಟೀಚರ್ಸ್, ಕಲಿಕೆಗೆ ಯೋಗ್ಯ ಪರಿಸರದಲ್ಲಿ ನೂರಾರು ವಿದ್ಯಾರ್ಥಿಗಳ ಜೀವನಕ್ಕೊಂದು ದಾರಿ ಸಿಗುತ್ತಿದೆ. ಯೂನಿಫಾರ್ಮ್ ಧರಿಸಿಕೊಂಡು ವಿದ್ಯಾರ್ಥಿಗಳು ಕಾಲೇಜ್ಗೆ ಬರ್ತಾ ಇದ್ರೆ ಸಾಕು, ನೋಡುಗರಲ್ಲಿ ಯೂನಿಫಾರ್ಮ್ ಇಷ್ಟೊಂದು ಯೂನಿಕ್ ಆಗಿದೆಯಲ್ಲ ಅಂತ ಅನ್ಸೋ ಹಾಗಿರುತ್ತೆ. ಅಷ್ಟೇ ಅಲ್ಲ, ಗೌರವವನ್ನು ಹುಟ್ಟಿಸುವಂತಿರುತ್ತೆ. ವಿದ್ಯಾರ್ಥಿಗಳು ಶಿಸ್ತಿನ ಸಿಪಾಯಿಗಳಂತೆ ಕಾಣಿಸ್ತಾ ಇರ್ತಾರೆ. ಇಲ್ಲಿನ ಪ್ರತಿ ಲ್ಯಾಬ್ಗಳಲ್ಲೂ ಕೂಡ ಅದೆಷ್ಟೋ ವಿದ್ಯಾರ್ಥಿಗಳ ಕನಸುಗಳು, ಆಸಕ್ತಿಯ ಕ್ಷೇತ್ರಗಳು ಬೆಳಕಿಗೆ ಬಂದಿವೆ. ತಮ್ಮ ಮಕ್ಕಳ ಕೈಚಳಕ ಯಾವ ಕ್ಷೇತ್ರಕ್ಕೆ ಮೀಸಲಾಗಿದೆ ಅನ್ನೋ ವಿಚಾರ ಹೆತ್ತವರಿಗೆ, ಶಿಕ್ಷಕರಿಗೆ ಈ ಲ್ಯಾಬ್ನಿಂದಾಗಿ ಪರಿಚಯವಾಗಿದೆ. ಪ್ರತಿಯೊಂದು ಲ್ಯಾಬ್ ಕೂಡ ಹೊಸ ವಿಚಾರದ, ಅದರಲ್ಲೂ ದೈನಂದಿನ ಜೀವನದಲ್ಲಿ ಉಪಯೋಗಿಯಾಗುವ ಪ್ರಾಯೋಗಿಕ ಕಲಿಕೆಗೆ ಪೂರಕವಾಗಿದೆ. ಸದಾ ಹೊಸ ಚಿಂತನೆಗಳ ಮೂಲಕ ನವೀಕೃತ ರೂಪದಲ್ಲೇ ಬೆಳೆಯುತ್ತಿದೆ ಈ ವಿದ್ಯಾಸಂಸ್ಥೆ. ನಿಮ್ಮ ಮನೆ ಮಕ್ಕಳು ಸಹ ಅವರಿಷ್ಟದ ಕರಕುಶಲತೆಯ, ಸೃಜನಾತ್ಮಕ, ಕ್ರಿಯಾತ್ಮಕ ದಾರಿಯಲ್ಲಿ ಸಾಗಿ ಸ್ವಾವಲಂಬಿ ಬದುಕು ನಡೆಸಬೇಕೆನ್ನೋ ಕನಸಿದ್ದರೆ ಅದರ ಸಾಕಾರಕ್ಕಾಗಿ ಹಿಂದೆ ಸೇರಿಸಿ ಇದೇ ಅಕ್ಷಯ ವಿದ್ಯಾಸಂಸ್ಥೆಗೆ. ಇದರ ಜೊತೆಗೆ ಪ್ರಾಕ್ಟಿಕಲ್ ಎಜುಕೇಶನ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ನೋಡ್ತಾ ಇರಬಹುದು ವಿದ್ಯಾರ್ಥಿಗಳು ಹೇಗೆ ಶಿಸ್ತುಬದ್ಧವಾದ ಪಾಠನ ಕಲಿತಾ ಇದ್ದಾರೆ ಅನ್ನುವಂಥದ್ದನ್ನ. ಬನ್ನಿ வித்தியார்த்திகள ஒப்பீனியன் அண்ணா கூட கலெக்ட் ಮಾಡ್ಕೊಂಡು ಬರೋಣ. எல்லாருக்கும் வணக்கம். என்னோட பேர் துர்காஸ்ரீ. நான் சுல்யாவிலேருந்து வரேன். எனக்கு ஃபேஷன் டிசைன் படிக்கணும்னு ரொம்ப ஆசையாக இருந்துச்சு. அப்புறம் இந்த அக்ஷயா காலேஜில் நான் பிஎஸ்சி ஃபேஷன் டிசைன் நான் படிச்சுக்கிட்டு இருக்கேன். கோர்ஸ் படிக்கிறதுனால ரொம்ப ஜாப் ஆப்பர்ச்சுனிட்டிஸ் இருக்குது. ஃபேஷன் மாடல்ஸ் ஆகலாம், ஃபேஷன் அப்புறம் ஸ்டைலிஷ் ஆகலாம், ஃபேஷன் டிசைனர் ஆகலாம். அதனால ரொம்ப ಜಾಬ್ ಆಪರ್ಚುನಿಟೀಸ್ ಎಲ್ಲ இருக்குது. ಕನ್ಫರ್ಮ್ ಜಾಬ್ கிடைக்கும். ಹಾಯ್, ನಾನು ಸ್ವರ್ಣ ಜೋತ್ಸ್ನಾ. ನಾನು ಅಕ್ಷಯ ಕಾಲೇಜ್ನಲ್ಲಿ
ತೃತೀಯ ವರ್ಷದಲ್ಲಿ ಅಧ್ಯಯನ ಮಾಡ್ತಾ ಇದ್ದೇನೆ. ಅಕ್ಷಯ್ ಕಾಲೇಜು ಪುತ್ತೂರಿನ ಪ್ರಪ್ರಥಮ ಫ್ಯಾಷನ್ ಡಿಸೈನಲ್ಲಿ ಕಾಲೇಜ್ಗಳಲ್ಲಿ ಒಂದಾಗಿದೆ. ಈ ಕಾಲೇಜಿನ ಮುಖ್ಯ ಉದ್ದೇಶವೇನೆಂದರೆ ಗ್ರಾಮೀಣ ಪ್ರದೇಶದಲ್ಲಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ನೀಡುವುದಾಗಿದೆ. ಈ ಕಾಲೇಜಿನಲ್ಲಿ ಹಲವಾರು ರ್ಯಾಂಕ್ಗಳು ಬಂದಿವೆ. ಹಾಗೆ ನಾನು ಕೂಡ PUCಯಲ್ಲಿ 90% ಸ್ಟೂಡೆಂಟ್. ಸೊ ನಾನು ಪ್ಯಾಷನ್ ಇಟ್ಕೊಂಡು ಫ್ಯಾಷನ್ ಡಿಸೈನ್ ಕಾಲೇಜ್ ಬೇಕು ಅಂತ ಇದೇ ಕಾಲೇಜಲ್ಲಿ ಜಾಯಿನ್ ಆದೆ. ಸೊ ಇವಾಗ 5th ಸೆಮ್ ಕಲಿತಾ ಇದ್ದೇನೆ. ಇಷ್ಟರಲ್ಲೂ ನಾನು ಫಸ್ಟ್ ರ್ಯಾಂಕಲ್ಲಿದ್ದೇನೆ. ಸೊ ನೆಕ್ಸ್ಟ್ ಫಸ್ಟ್ ರ್ಯಾಂಕ್ ಫೈನಲ್ ಆಗಿ ಬರ್ತದೆ ಅಂತ ನಾನು ಅನ್ನಿಸ್ತಾ ಇದ್ದೇನೆ, ಹೋಪ್ಸ್ ఇట్ಕೊಂಡಿದ್ದೇನೆ. నా పేరు కళ్యాణ్. నేను ఆంధ్రప్రదేశ్ అనంతపురం ఇంకా వచ్చా. నేను ఇక్కడ ఫ్యాషన్ డిజైనింగ్ చదువుతా ఉన్నా. ఫైనల్ ఇయర్ ఫ్యాషన్ డిజైనింగ్ చదువుతా ఉన్నా. ఫ్యాషన్ డిజైనింగ్ ఈజ్ ఎవరీ గ్రీన్ కోర్స్. మంచి బాగా జాబ్ ఆపర్చునిటీస్ ఎక్కువ ఉన్నాయి. అబ్రాడ్కి పోయి జాబ్ ఆపర్చునిటీస్ ఎక్కువ ఉన్నాయి. మళ్ళీ జాబ్ మేమే బిజినెస్ స్టార్ట్ చేసుకోవచ్చు. వేరే కోర్స్ కంపేర్ చేస్తే ఫ్యాషన్ డిజైనింగ్ కోర్స్ ఎవరీ గ్రీన్ కోర్స్. ಅಕ್ಷಯ ಕಾಲೇಜನ್ನು ಕಟ್ಟಿ ಬೆಳೆಸಿದ್ದು ಕೂಡ ಇವರೇ. ಅದೆಷ್ಟೋ ವರ್ಷಗಳ ತನ್ನ ಕನಸನ್ನು ಇವಾಗ ನನಸು ಮಾಡಿಕೊಂಡಿದ್ದಾರೆ. ಗ್ಲೋರಿಯಾ ಅನ್ನುವಂತಹ ಸಂಸ್ಥೆಯನ್ನು ಹುಟ್ಟುಹಾಕಿ ಎಷ್ಟೋ ವಿದ್ಯಾರ್ಥಿಗಳು ಇಲ್ಲಿಂದ ವಿದ್ಯಾರ್ಜನೆಗೈದು ತಮ್ಮ ಸಾಧನೆಯನ್ನು ಮೆರೆದಿದ್ದಾರೆ. ಇದೀಗ ಅದೇ ಹೆಸರನ್ನು ಅಕ್ಷಯವನ್ನಾಗಿ ಪರಿವರ್ತಿಸಿ ಈಗಲೂ ಕೂಡ ಅಷ್ಟೇ ವಿದ್ಯಾರ್ಥಿಗಳನ್ನು ಸಾಧಕರನ್ನಾಗಿ ಜಗತ್ತಿಗೆ ಪರಿಚಯಿಸುವಂತಹ ಕೆಲಸವನ್ನ ಮಾಡಲು ಮೂಲ ಪ್ರೇರಣೆ ಯಾರು ಅಂತ ಕೇಳಿದ್ರೆ ಅದು ನಮ್ಮೆಲ್ಲರ ನೆಚ್ಚಿನ ಅದೇ ರೀತಿ ಅಕ್ಷಯ ಕಾಲೇಜ್ನ ಚೇರ್ಮನ್ ಆಗಿರುವಂತಹ ಜಯಂತ್ ನಡುಬೈಲು ಸರ್ ಅವರು. ಬನ್ನಿ ನಮ್ಮ ಜೊತೆ ಇದ್ದಾರೆ, ಇವ್ರ ಹತ್ರ ಮಾತನಾಡಿಸ್ಕೊಂಡು ಬರೋಣ. ಎಲ್ರಿಗೂ ನಮಸ್ಕಾರಗಳು. ನಾನು ಜಯಂತ್ ನಡುಬೈಲು, ಅಕ್ಷಯ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ನ ಚೇರ್ಮನ್ ಆಗಿ ಅಕ್ಷಯ ಗ್ರೂಪನ್ನು ಮುನ್ನಡೆಸುವಂಥ ಒಂದು ಸಾಮಾಜಿಕ ಧುರೀಣನಾಗಿರ್ತೇನೆ. ನನ್ನ ಉದ್ದೇಶ ಅಂದರೆ 2004ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಸಂಯೋಜನೆಗೊಂಡು ಸ್ಥಾಪಿತವಂಥ ಗ್ಲೋರಿಯಾ ಕಾಲೇಜನ್ನು ನನ್ನ ಸುಪರ್ದಿಗೆ 2019ರಲ್ಲಿ ಮಕ್ಕಳಿಗೆ ಒಳ್ಳೆಯ ವೃತ್ತಿಪರ ಕೋರ್ಸ್ಗಳನ್ನು ಕೊಡಬೇಕೆಂಬ ಆಸೆಯಿಂದ ಸಂಪ್ಯದಲ್ಲಿ ಅಕ್ಷಯ ಕ್ಯಾಂಪಸ್ ಎಂಬ ಒಂದು ಕ್ಯಾಂಪಸ್ನಲ್ಲಿ BSc ಫ್ಯಾಷನ್ ಡಿಸೈನ್ ಮತ್ತು BSc ಎಂಟ್ರಿ ಡಿಸೈನ್. ನನ್ನ ಉದ್ದೇಶ ಏನೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ಹೋಗುವಂಥ ಮಕ್ಕಳಿಗೆ ದೊಡ್ಡ ಮಟ್ಟದ ಹಣವನ್ನು ಹೊಂದಿಕೊಂಡು ಆಗದ ಮಕ್ಕಳಿಗೆ ಇಲ್ಲಿ ಒಂದು ಶುಲ್ಕದಲ್ಲಿ ರಿಯಾಯಿತಿ ಕೊಟ್ಟು 95% ಹೆಚ್ಚಿನ ಮಕ್ಕಳಿಗೆ ಉಚಿತ ಶಿಕ್ಷಣ, ಅದಲ್ಲದೆ 95ರಿಂದ ಕೆಳಗಿನ ಕೆಲವು ಬಡ ಮಕ್ಕಳಿಗೆ ಶುಲ್ಕದಲ್ಲಿ ರಿಯಾಯಿತಿಯನ್ನು ಕೊಡುವ ಮೂಲಕ ಅವರಿಗೆ 100ಕ್ಕೆ 100 ಉದ್ಯೋಗವನ್ನು ಕಲ್ಪಿಸುವ ಒಂದು ಆಸೆಯನ್ನು ಇಟ್ಟುಕೊಂಡು ಈ ಕಾಲೇಜನ್ನು ನಾನು ಸ್ಥಾಪನೆ ಮಾಡಿರ್ತೇನೆ. ಇನ್ನು ಮುಂದಿನ ಯೋಜನೆ ಅಂದರೆ ವೃತ್ತಿಪರ ಕೋರ್ಸ್ಗಳಾದ ಆಗಿರುವಂಥ ಹೋಟೆಲ್ ಮ್ಯಾನೇಜ್ಮೆಂಟ್, BBA ಅಥವಾ ಬೇರೆ ಬೇರೆ ಇಲ್ಲಿ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನು ಕೂಡ ನಡೆಸುವಂಥ ಕೆಲಸಗಳನ್ನು ನಾವು ಈ ಕ್ಯಾಂಪಸ್ನಲ್ಲಿ ಮಾಡ್ತಿದ್ದೇವೆ. ನನ್ನ ಎಲ್ಲ ಶಿಕ್ಷಕ ವೃಂದದರು ಕೂಡ ಒಂದು ಯುವ ಶಿಕ್ಷಕರು ಆಗಿರ್ತಾರೆ. ಎಲ್ಲರಿಗೂ ಯಾವುದೇ ಒಂದು ಸಮಸ್ಯೆ ಅಂದರೆ ಜಾತಿ, ಧರ್ಮ, ರಾಜಕೀಯ ಇಲ್ಲದಂಥ ಒಂದು ಈ ಕ್ಯಾಂಪಸ್ನ ಒಳಗಡೆ ಕೂಡ ಅಷ್ಟೇ ಒಂದು ಈಗಿನ ಕರಾವಳಿ ಶೈಲಿಯಲ್ಲಿ ಮಾಡಿರುವಂಥ ಕಾಲೇಜ್ ಆಗಿರ್ತದೆ. ಇದಕ್ಕೆ ಒಮ್ಮೆ ಬಂದು ತಮ್ಮ ಕಲ್ಪನೆ ಹೇಗಿದೆಯಾ ಆ ಮೂಲಕ ಒಮ್ಮೆ ಬಂದು ಈ ಕಾಲೇಜಿಗೆ ಬಂದು ತಮ್ಮ ಶಿಕ್ಷಣದ ಆ ಸೌಲಭ್ಯವನ್ನು ಪಡೆಯುವಂಥ ಕೆಲಸ ನಿಮಗೆ ಆಗಲಿ. ಒಮ್ಮೆ ಬಂದು ಈ ಕಾಲೇಜಿಗೆ ತನ್ನ ಶಿಕ್ಷಣವನ್ನು ಪೂರೈಸಿ ನಿಮ್ಮ ಯಾವುದೇ ಕನಸು ಆ ಕನಸು ನನಸು ಮಾಡುವಂಥ ಕೆಲಸ ನಮ್ಮ ಕೈಯಲ್ಲಿದೆ. ಎಲ್ರಿಗೂ ಧನ್ಯವಾದಗಳು. ಮಾತೆರೆಗ್ಲ ನಮಸ್ಕಾರ. ಯಾನ್ ಜಯಶ್ರೀ ಪಂದ್.
ಒಂದೇ ಕಾಲೇಜಿಡ್ BSc ಫ್ಯಾಷನ್ ಡಿಸೈನಿಂಗ್ ಮಂತೊಂದುಲ್ಲೆ ಈ ಅಕ್ಷಯ ಕಾಲೇಜ್ ಬಗ್ಗೆ ಪನೋಡುಂದಾಂಡ ಅಕ್ಷಯ ಕಾಲೇಜ್ ಒಂಜಿ ಪುತ್ತೂರುಡು ಬೆಸ್ಟ್ ಕಾಲೇಜ್ ಎಂದು ಪನೊಲಿ ಒಂಜಿ ಎರೆಗಂಡಲ ಒಂಜಿ ಆಸೆ ಮಾಡ್ಲಿಂಗ್ ಆತಂಡ ಫ್ಯಾಷನ್ ಫೀಲ್ಡ್ ಆಸೆ ಅಂದ್ ಇತ್ತಂಡ ಅವು ಈ ಕಾಲೇಜ್ ಕರೆಕ್ಟ್ ಅಕ್ಲೆಗ್ ಒಂಜಿ ಆ ಫೀಲ್ಡ್ಗೆ ಕೊನೊಪ್ಪದು ಅಕ್ಲೆನ್ ಅವೇ ಫೀಲ್ಡ್ಗೆ ಸೇರ್ಸದು ಅಕ್ಲೆಗ್ ಒಂಜಿ ಎಡ್ಡೆ ಆಪರ್ಚುನಿಟೀಸ್ ಕನತ್ತು ಕೊರ್ಕೊಂಡು ಮಸ್ತ್ ಈ ಕಾಲೇಜ್ ಬಗ್ಗೆ ಪನೋಡಂಡ ಒವ್ವೇ ಫೆಸಿಲಿಟೀಸ್ ಇಜ್ಜಿ ಪೂರಾ ಫೆಸಿಲಿಟೀಸ್ ಮ್ಯಾನೇಜ್ಮೆಂಟ್ ಕಾಲೇಜ್ ಜೋಕ್ಲೆಗ್ ಬೋರ್ಡೈನ ಒವ್ವೇ ಬೋರ್ಡೈನ ವಸ್ತಲ್ನ ಮ್ಯಾನೇಜ್ಮೆಂಟ್ ಮನ್ಪಾದ್ ಕೊಡ್ತುಂಡು ಬೊಕ ಲೆಕ್ಚರ್ಸ್ ಬಗ್ಗೆ ಪನೋಡುಂದಾಂಡ ಮಾತಾ ಲೆಕ್ಚರ್ಸ್ ನಮ್ಮ ಇಲ್ಲದಕ್ಕ ಲೆಕ್ಕನೆ ಫ್ರೆಂಡ್ಲಿ ಆದುಲ್ಲೇರು ಸ್ಟೂಡೆಂಟ್ಸ್ಗೆ ಒವ್ವೇ ಒಂಜಿ ರೀತಿದ ಒಂಜಿ ದಾಲ ಇಜ್ಜಿ ಅಕಲ ಒಂಜಿ ಎಜುಕೇಷನ್ಗೆ ಒವ್ವೇ ಒಂಜಿ ಕುಂದು ಕೊರತೆ ಬರನ್ ಲೆಕ್ಕ ಮಾತಾ ಅಕ್ಲೇನೊಂಜಿ ಎಡ್ಡೆ ಫೀಲ್ಡ್ ಹಿಡ್ಕೊನಪ್ ಲೆಕ್ಕ ಟ್ರೈ ಮಂತೊಂದುಲ್ಲೇರು ಒಂಜಿ ಕಾಲೇಜ್ ಬೆಸ್ಟ್ ಕಾಲೇಜ್ ಅಂತ ಪನೊಲಿ ಪುತ್ತೂರು ಮಸ್ತ್ ಖುಷಿ ಆವೊಂದುಂಡು ಯಾಲ್ನ ಈ ಕಾಲೇಜ್ಗೆ ಒಂಜಿ ಆಸೆ ದೀದೆ ಬೈದೆ ಇನಿ ಎನ್ನ ಆಸೆಗ್ ಈ ಕಾಲೇಜ್ ಒಂಜಿ ಮಸ್ತ್ ಸಪೋರ್ಟ್ ಮಂತೊಂದುಂಡು ಫ್ಯಾಷನ್ ಫೀಲ್ಡ್ ಆದಿಪ್ಪು ಮಾಡ್ಲಿಂಗ್ ಅಂಡ ದಾದಾಂದೆ ಇಂಗು ಗೊತ್ತಿಜಾಂಡ್ ಇನಿ ಸುಮಾರು ಆಪರ್ಚುನಿಟೀಸ್ನ ಇನಿ ಎಂಕ್ ಮಾಡ್ಲಿಂಗ್ ಕನತ್ತು ಕೊಡ್ತುಂಡು ಪೂರೆಲ್ಲ ಇಂಟರ್ನ್ಶಿಪ್ ಮುಗಿತ್ತು ಬೈದ ಪೂರೆರೆಗ್ಲ ಜಾಬ್ಲ ಆವೊಂದುಂಡು ಆತುಂಡು ಆಲ್ರೆಡಿ ಆತುಂಡು ನಾನು ಒಂಜಿ ಆಜಿ ತಿಂಗಳು ಒರಿದುಂಡು ಆಜಿ ತಿಂಗಳ್ದ ನೆಟ್ ಮುಗಿತದ ಎಂಕುಲು ಜಾಬ್ಗ್ಲ ಪೋವೊಂದುಲ್ಲ. Hi everyone, this is BSc Interior Designing and Decoration, Akshaya College, Puttur. The scope of interior designing is spreading wide over India and there is highly popularity for this interior designing course. So this is our campus, a good campus with every facilities, So well teaching staff and highly equipped computer lab, extracurricular activities and co-curricular activities. The main is National Service Scheme, that is NSS, and other sports and games. The main vision of our college is to educate the students to their success in the field of design and management. This is one of the best institution in Puttur. Thank you. ಗುಡ್ ಮಾರ್ನಿಂಗ್. ಅಕ್ಷಯ್ ಕಾಲೇಜ್ ಪುತ್ತೂರು ಇದು ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅಫಿಲಿಯೇಷನ್ ತೆಗೆದಂಥ ಒಂದು ಪುತ್ತೂರಿನ ಫಸ್ಟ್ ಫ್ಯಾಷನ್ ಡಿಸೈನಿಂಗ್ ಕಾಲೇಜ್. ಇವಾಗ ವೃತ್ತಿಪರ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಅದರಲ್ಲಿ ವೃತ್ತಿಪರ ಶಿಕ್ಷಣ ಪಡಿಬೇಕು ಅಂತ ಆಸಕ್ತಿ ಇರುವವರೆಲ್ಲ ನಮ್ಮ ಪುತ್ತೂರಿಂದ ಹೊರಗಡೆ ಹೋಗಬೇಕಾಗ್ತದೆ ಅಥವಾ ಬೇರೆ ಯಾವುದಾದ್ರೂ ಕಾಲೇಜ್ ಇದ್ದರೆ ನೋಡಬೇಕಾಗ್ತದೆ. ಈಗ ನಾವು ಪುತ್ತೂರಿನಲ್ಲಿ ನಮ್ಮ ಅಕ್ಷಯ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಇದರ ಮೂಲಕ ಅಕ್ಷಯ ಕಾಲೇಜ್ ಪುತ್ತೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್, ಅದೇ ರೀತಿ ಇಂಟೀರಿಯರ್ ಡಿಸೈನ್ ಆ್ಯಂಡ್ ಡೆಕೋರೇಷನ್ ಆ್ಯಂಡ್ BCom ಏವಿಯೇಷನ್ ಆ್ಯಂಡ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಈ ಕೋರ್ಸ್ಗಳನ್ನು ಇವತ್ತು ನೀಡ್ತಾ ಇದೆ. ಸೊ ನಮ್ಮ ಪುತ್ತೂರನ್ನು ಬಿಟ್ಟು ಮಂಗಳೂರಿಗೆ ಅಥವಾ ಬೇರೆ ಕಡೆ ಹೋಗ್ಬಿಟ್ಟು ನಗರ ಪ್ರದೇಶಗಳಿಗೆ ಹೋಗ್ಬಿಟ್ಟು ಈ ಕೋರ್ಸ್ಗಳನ್ನು ಮಾಡಬೇಕಾಗಿರುವಂತಹ ಒಂದು ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗುವ ರೀತಿಯಲ್ಲಿ ಒಂದು ಶುಲ್ಕದ ವಿನಾಯಿತಿಯ ಮೂಲಕ, ಈ ಒಂದು ಅತ್ಯುತ್ತಮ ಸೌಲಭ್ಯಗಳ ಮೂಲಕ ಈ ಕಾಲೇಜನ್ನು ನಮ್ಮ ಪುತ್ತೂರಿನ ಖ್ಯಾತ ಉದ್ಯಮಿಯೂ ಆಗಿರುವಂತಹ, ಅದೇ ರೀತಿ ಸಮಾಜ ಸೇವಕರು ಆಗಿರುವಂತಹ ಜಯಂತ್ ನಡುಬೈಲ್ ಸರ್ ಅವರು ಪ್ರಾರಂಭಿಸಿರುತ್ತಾರೆ. ಬಹುಶಃ ಇವತ್ತು ಫ್ಯಾಷನ್ ಫೀಲ್ಡ್ ಇರಬಹುದು ಅಥವಾ ಇಂಟೀರಿಯರ್ ಡಿಸೈನ್ ಫೀಲ್ಡ್ ಇರಬಹುದು ಅಥವಾ ಏವಿಯೇಷನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಒಂದು ಉನ್ನತ ಸ್ಥಾನಕ್ಕೆ ಏರಬೇಕಂತ ಆಕಾಂಕ್ಷೆ ಇರುವಂಥ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಮಹತ್ವದ ಕಾಲೇಜ್ ಆಗಿದೆ ಅಂತ ಹೇಳ್ಬೋದು. ಈ ಮೂಲಕ ನಾವು ಜಗತ್ತಿನಾದ್ಯಂತ ಯಾವುದೇ ಒಂದು ದೇಶಗಳಿಗೆ ಕೂಡ ಉದ್ಯೋಗ ನಡೆಸಿ ಹೋಗ್ಬೋದು ಅಥವಾ ತನ್ನ ಸ್ವಂತ ಉದ್ಯಮವನ್ನು ಕೂಡ ಪ್ರಾರಂಭಿಸುವಲ್ಲಿ ಕೂಡ ಇದು ಸಹಕಾರಿಯಾಗುತ್ತದೆ. ಕಾಲೇಜಿ ಕೋರ್ಸ್ಗಳನ್ನು ಮಾತ್ರ ನೀಡುವುದಲ್ಲದೆ ಅದರೊಡನೆ ವಿವಿಧ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಕೂಡ ನೀಡುತ್ತಾ ಬರ್ತಾ ಇದೆ. ರ್ಯಾಂಕ್ನ ವಿಷಯಕ್ಕೆ ಬಂದಾಗ ಪುತ್ತೂರಿನ ಪ್ರಥಮ ಫ್ಯಾಷನ್ ಡಿಸೈನಿಂಗ್ ಕಾಲೇಜ್ ಆಗಿರುವಂಥ ಇದು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ
ಅತ್ಯಂತ ಸತತವಾಗಿ ಉನ್ನತ ಸ್ಥಾನವನ್ನು ಪ್ರಥಮ ರ್ಯಾಂಕನ್ನು ಗಳಿಸಿಕೊಂಡಿರುವಂಥ ಕಾಲೇಜ್ ಅಂತ ಹೇಳ್ಬೋದು. ಇದೀಗ 2019ರಲ್ಲಿ ಮತ್ತೆ ಶ್ರೀಯುತ ಜಯಂತ್ ನಡುಬೆಲ್ ಸರ್ ಅವರ ನೇತೃತ್ವದಲ್ಲಿ ಪ್ರಾರಂಭವಾದಂಥ ಈ ಕಾಲೇಜು ಮತ್ತೊಮ್ಮೆ ಉನ್ನತ ರ್ಯಾಂಕನ್ನು ಗಳಿಸುವಲ್ಲೂ ಅದೇ ರೀತಿ ಇಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಉದ್ಯೋಗದಲ್ಲಿ ತೊಡಗುವಂಥದ್ರಲ್ಲಿ ಕೂಡ ಸಾಗುವಲ್ಲಿ ಈ ಕಾಲೇಜು ಸರ್ವ ಸಹಕಾರ ನೀಡ್ತಾ ಬಂದಿದೆ. ಆದ ಕಾರಣ ಇಲ್ಲಿ ಸೇರುವಂಥ ವಿದ್ಯಾರ್ಥಿಗಳಿಗೆ ಕಾಲೇಜಿನಲ್ಲಿ ಪಠ್ಯ ಚಟುವಟಿಕೆ ಇರಬಹುದು ಅಥವಾ ಪಠ್ಯೇತರ ಚಟುವಟಿಕೆ ಇರಬಹುದು, ಪ್ರತಿಯೊಂದು ಕೂಡ ಇಲ್ಲಿ ಅತ್ಯಂತ ಉತ್ತೇಜನಕಾರಿ ವಾತಾವರಣವನ್ನು ನಾವು ಕಾಣಬಹುದಾಗಿದೆ. ಎಲ್ರಿಗೂ ನಮಸ್ಕಾರ. ನಮ್ಮಲ್ಲಿರುವ ಇಂಟೀರಿಯರ್ ಡಿಸೈನ್ ಮತ್ತು ಡೆಕೋರೇಷನ್ಗೆ ರಿಲೇಟೆಡ್ ಆಗಿ ಕೋರ್ಸ್ ಇರುವಂಥದ್ದು BSc ಇಂಟೀರಿಯರ್ ಡಿಸೈನಿಂಗ್ ಆ್ಯಂಡ್ ಡೆಕೋರೇಷನ್. ಇದನ್ನು ಮಾಡಬೇಕಾದ್ರೆ ನಿಮಗೆ PU ಅಲ್ಲಿ ಯಾವುದೇ ಸ್ಟ್ರೀಮ್ಸ್, ಈಗ ಎಕ್ಸಾಂಪಲ್ ಆರ್ಟ್ಸ್ ಅಥವಾ ಕಾಮರ್ಸ್ ಅಥವಾ ಸೈನ್ಸ್, ಯಾವುದೇ ಸ್ಟ್ರೀಮಲ್ಲಿ ನೀವು ಪಾಸಾಗಿದ್ದರೆ ಈ ಕೋರ್ಸ್ಗೆ ಅಪ್ಲೈ ಮಾಡ್ಬೋದು. ಮತ್ತು ಈ ಕೋರ್ಸಲ್ಲಿ ತುಂಬ ಫೀಚರ್ಸ್ ಇದೆ, ಹಾಗೆ ಬೆನಿಫಿಟ್ಸ್ ಇದೆ. ನೀವು ಈ ಕೋರ್ಸನ್ನು ಮಾಡಿದರೆ ಯಾವುದೇ ರೀತಿಯಲ್ಲಿ ಗೌರ್ಮೆಂಟ್ ಸೆಕ್ಟರ್ಸಲ್ಲಿ ಅಥವಾ ಯಾವುದೇ ಪ್ರೈವೇಟ್ ಕಂಪನೀಸಲ್ಲಿ ಅಥವಾ ನೀವು ಓನಾಗಿ ಎಂಟರ್ಪ್ರಿನರ್ ಆಗುವಂತಹ ಕೂಡ ವ್ಯವಸ್ಥೆ ಆಗುತ್ತೆ. ಈ ಕೋರ್ಸ್ ತುಂಬ ಒಳ್ಳೆಯದಿದೆ. ಕಳೆದ ವರ್ಷ ಅಂದರೆ 2021ರಲ್ಲಿ ನಮ್ಮ ಕಾಲೇಜಿನಲ್ಲಿ BCom ವಿತ್ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಎಂಬ ಕೋರ್ಸನ್ನು ನಾವು ಪ್ರಾರಂಭಿಸ್ತೇವೆ. ಈ ಕೋರ್ಸ್ ವಿಶೇಷತೆ ಏನಪ್ಪ ಅಂದರೆ, ಈ ಕೋರ್ಸ್ ಸಾಧಾರಣ ನಿಮಗೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಮಂಗಳೂರು ಕಡೆ ಹೋಗ್ತಾರೆ. ಸೊ ಆ ಉದ್ದೇಶದಿಂದ ನಾವೇನು ಮಾಡಿರೋದಂದರೆ, ಈ ಬೆಳ್ತಂಗಡಿ, ಪುತ್ತೂರು, ಸುಳ್ಯ, ಕೊಡಗು ಹಾಗೆ ಕಾಸರಗೋಡು ಸ್ಟೂಡೆಂಟ್ಸ, ಸೊ ಅವರಿಗೆ ಸ್ವಲ್ಪ ಹತ್ತಿರದಲ್ಲಿ ಈ ಕೋರ್ಸನ್ನು ಕಲಿಯುವಂತಹ ಒಂದು ಅವಕಾಶ ಈ ನಮ್ಮ ಅಕ್ಷಯ ಕಾಲೇಜಲ್ಲಿ ಇದೆ. ಈ BCom ವಿತ್ ಏವಿಯೇಷನ್ ಕೋರ್ಸ್ ಮಾಡೋದ್ರಿಂದ ಏನಪ್ಪ ಅಂದರೆ, ಈ BCom ರಿಲೇಟೆಡ್ ಏನೆಲ್ಲ ಜಾಬ್ ಆಗುತ್ತೆ, CA ಆಗಿರ್ಬೋದು ಅಥವಾ ನೆಕ್ಸ್ಟ್ ಏನು PG ಸ್ಟಡೀಸ್ ಮಾಡ್ಬೋದು, MCom ಮಾಡ್ಬೋದು, MBA ಮಾಡ್ಬೋದು. ಅಂದರೆ ನೆಕ್ಸ್ಟ್ ಆ ಫೀಲ್ಡಲ್ಲಿ ಅವರಿಗೆ ಜಾಬ್ ಸಿಗುವಂಥದ್ದು. ಈ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಕೋರ್ಸ್ ಮಾಡಿದರೆ ಸೊ ಅವರಿಗೆ ಏರ್ಪೋರ್ಟ್ ಫೀಲ್ಡಲ್ಲಿ ನೀವು ನೋಡಿರ್ಬೋದು ಹಲವಾರು ವೇಕೆನ್ಸಿಗಳು ಬರ್ತಾ ಇರ್ತದೆ ವರ್ಷ. ಸೊ ಆ ಫೀಲ್ಡಲ್ಲಿ ಸಹ ಇವರಿಗೆ ಜಾಬ್ ಸಿಗ್ತದೆ. ನಮ್ಮ ರೂರಲ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ಮಂಗಳೂರಿಗೆ ಹೋಗಿ ಅಷ್ಟು ಫೀಸ್ ಕೊಟ್ಟು ಕಲಿಯೋಕ್ಕಿಂತ ನಮ್ಮ ಪುತ್ತೂರಲ್ಲಿ ಒಂದು ರೀಸನೇಬಲ್ ಫೀಸ್ ಸ್ಟ್ರಕ್ಚರಲ್ಲಿ ಕಲಿಯುವಂತಹ ಒಂದು ಉತ್ತಮ ಅವಕಾಶ. ನಿಮಗೂ ಈ ಕೋರ್ಸಲ್ಲಿ ಆಸಕ್ತಿ ಇದ್ದರೆ, ನೀವು ಈ ಕೋರ್ಸನ್ನು ಆಯ್ಕೆ ಮಾಡ್ತೀರಂತಾದರೆ ನಮ್ಮ ಅಕ್ಷಯ ಕಾಲೇಜ್ ಒಂದು ಉತ್ತಮ ಆಯ್ಕೆ. ಧನ್ಯವಾದಗಳು. സ്ഥാപിതമായ ഗ്ലോറിയ കോളേജ് മാംഗ്ലൂർ യൂണിവേഴ്സിറ്റിയുടെ കീഴിൽ അഫിലിയേറ്റ് ചെയ്ത പുത്തൂരിലെ ഒന്നാമത്തെ കോളേജാണ്. 2021-22 വർഷം മുതൽ ഗ്ലോറിയ കോളേജ് അക്ഷയ കോളേജ് എന്ന പേരിൽ പ്രവർത്തിക്കുന്നു. ഫാഷൻ ഡിസൈനും ഇൻറ്റീരിയർ ഡിസൈനുമാണ് ഇൻസ്റ്റിറ്റ്യൂട്ടിലെ പ്രധാന കോഴ്സുകൾ. 2021-22 അധ്യയന വർഷം മുതൽ BComനോടൊപ്പം ഏവിയേഷൻ വിത്ത് ഹോസ്പിറ്റാലിറ്റി മാനേജ്മെൻറ്റ് എന്ന കോഴ്സും പ്രാരംഭിച്ചു. BSc ഫാഷൻ ഡിസൈനും ഇൻറ്റീരിയർ ഡിസൈനും 6 സെമിസ്റ്റർ അടങ്ങുന്ന 3 വർഷത്തെ യോഗ്യതാ കോഴ്സുകളാണ്. BComഉം 6 സെമിസ്റ്ററും 3 വർഷത്തെ കോഴ്സാണ്. നമ്മുടെ സ്ഥാപനത്തിൽ എല്ലാ അധ്യാപകന്മാരും അവരുടെ അധ്യയന മേഖലയിൽ നല്ല എക്സ്പീരിയൻസ് ഉണ്ട്. എല്ലാത്തര ആക്ടിവിറ്റീസുകളും സ്പോർട്സും ഫാഷൻ ഷോ ഇവിടെ നടക്കാറുണ്ട്. NSS പ്രവർത്തനങ്ങളും നടക്കുന്നു. വിദ്യാർത്ഥികൾക്ക് നല്ല പുതിയ മെഷീനറികളും വിലമാരമുള്ള ഹോസ്റ്റൽ ഫെസിലിറ്റീസും മാനേജ്മെൻറ്റ് നൽകുന്നു. BCom വിത്ത് ഏവിയേഷൻ പഠിക്കുന്നവർക്ക് അതേ തലത്തിൽ ഫാഷൻ ഡിസൈനും ഇൻറ്റീരിയർ ഡിസൈനും പഠിക്കുന്ന കുട്ടികൾക്കും ഏവിയേഷൻ വിത്ത് ഹോസ്പിറ്റാലിറ്റി മാനേജ്മെൻറ്റ് പഠിക്കുന്ന അവസരങ്ങളും ഇവിടെയുണ്ട്. Hello everyone. ಅಕ್ಷಯ ಕಾಲೇಜ್ ಪುತ್ತೂರ್ ಅಫಿಲಿಯೇಟೆಡ್ ಟು ಮ್ಯಾಂಗ್ಳೂರ್ ಯೂನಿವರ್ಸಿಟಿ. ನಾನು ಈ ಕಾಲೇಜಲ್ಲಿ BCom ವಿತ್ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಕೋರ್ಸ್ನ ಪಡ್ಚಂಡುಳು. ಈ ಕೋರ್ಸ್
3 years ಕೋರ್ಸ್ 6 ಸೆಮಿಸ್ಟರ್ಸ್ ಬರೀ ಸಪ್ರೇಟ್ BCom ಮಾಡೋಕ್ಕಿಂತ ವಿತ್ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿನಾಗ ಆಲ್ ಓವರ್ ಇಂಡಿಯಾ ತುಂಬ ಜಾಬ್ ಆಪರ್ಚುನಿಟೀಸ್ ಉಂಡು ಇದಂಗೆ ತುಂಬ ಸ್ಕೋಪ್ ಸಹ ಉಂಡು ಇಲ್ಲೇ ಥರ ಲೆಕ್ಚರ್ಸ್ ಪಿಂಜ ಮ್ಯಾನೇಜ್ಮೆಂಟ್ ತುಂಬ ಸಪೋರ್ಟಿವ್ ಆಯ್ತು ಸ್ಟಡೀಸ್ಗೆ ಬೋಂಡ್ಯಾನಂತ ಹೆಲ್ಪ್ಸ್ ಎಲ್ಲ ಮಾಡುವ ಸ್ಟೂಡೆಂಟ್ಸ್ರ ಮೈಂಡಲ್ಲಿ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಮಾಡೋಂಥ ಗುಡ್ ಇನ್ಫ್ರಾಸ್ಟ್ರಕ್ಚರ್ಸ್ ಪಿಂಜ ಎನ್ವೈರ್ನಮೆಂಟ್ ಸಹ ಉಂಡು BCom ವಿತ್ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಕೋರ್ಸ್ ಎಡ್ತಂಡಕ ಅವ್ರ ಬೆಸ್ಟ್ ಬೆನಿಫಿಟ್ ಎಂತ ಅಂಚೆಂಗಿ ಈ ಕೋರ್ಸ್ ಎಡ್ತಂಡಕ ಬರೀ BCom ಫೀಲ್ಡ್ಲೇ పోకొనుందిల్లే 3 ఫీల్డ్లు పోలు BCom ఫీల్డ్లు పోలు ఏవియేషన్ ఫీల్డ్లు పోలు హాస్పిటాలిటీ మేనేజ్మెంట్ ఫీల్డ్లు సహ పోలు అస్సలాము అలైకుం ನಾನು ಶಾಜಿಯಾ ಯುಕೆ ಅಕ್ಷಯ ಕಾಲೇಜಿൽ ಫ್ಯಾಷನ್ ಡಿಸೈನಿಂಗ್ പഠിച്ചുകൊണ്ടുള്ള ഈ അക്ഷയ കോളേജ് ചൊല്ലത് ഒരു എഡ്യൂക്കേഷണൽ ഇൻസ്റ്റിറ്റ്യൂഷൻ മുന്നോളു ഇത് ഗ്ലോറിയ കോളേജ് ഉണ്ട് ദർബലിന്ത് ഇത് മാംഗ്ലൂർ യൂണിവേഴ്സിറ്റിയുടെ അണ്ടറിൽ ഓപ്പൺ ആയ കോളേജ് 2004 ഓപ്പൺ ആയത് ഈ അക്ഷയ കോളേജിൽ നല്ല ബ്രൈറ്റ് ഫ്യൂച്ചർ ഞങ്ങൾക്ക് കിട്ടും എല്ലാ സ്റ്റുഡൻസിന് നല്ല ഫ്യൂച്ചറിൽ നല്ല ഓപ്പർച്യൂണിറ്റീസും കിട്ടും ഇത് മെയിനായിട്ട് ഫാഷൻ ഡിസൈനിങ്ങിക്ക് ചൊന്ന കോളേജ് ഇത് ഇവിടെ 3 കോഴ്സ് ഞങ്ങൾക്ക് പഠിപ്പാട്ടാറ് ഒന്ന് BSc in fashion designing, BSc in interior designing, പിന്നെ BCom with aviation and hospitality management. ഇപ്പം എങ്ങനെ വെച്ചിട്ടുണ്ടെങ്കിൽ ഞങ്ങളെ മുസ്ലിം ഗേൾസിಗೆ പുറത്ത് പോയിട്ട് ജോബ് ആക്കുകയല്ല അത്ര ബുദ്ധിമുട്ടാവുತ್ತು ಸೊ ಈ ಫ್ಯಾಷನ್ ಡಿಸೈನರ್ ಕೋರ್ಸ್ ഞങ്ങൾക്ക് ಬೇನಾಯ നല്ല ಕೋರ್ಸ್ ಇದು ഞങ്ങൾക്ക് ഇവിടെ നല്ല പഠിച്ചിട്ട് ಬೇರೆ ಬೇರೆ ಬೆಲೆ ಬೆಲೆ ಕಂಪನೀಸ್ಲು ആവട്ടെ അല്ല ബൂട്ടിക്കിലാവട്ടെ ഞങ്ങൾക്ക് പോയിട്ട് പഠിക്കാം അല്ലെങ്കിൽ ഇവിടെ പഠിച്ചിട്ട് ഞങ്ങൾക്ക് ഓണായ ബിസിനസ്സും ഞങ്ങൾക്ക് സ്റ്റാർട്ടാക്കാം സോ എല്ലാ എങ്ങനെ വെച്ചിട്ടുണ്ടെങ്കിൽ ഇവിടെ നല്ല നല്ല ഹോസ്റ്റൽ ഫെസിലിറ്റീസ് പിന്നെ ಬೇನಾയ മെഷീൻസ് എല്ലാം ഞങ്ങൾക്ക് ഈ കോളേജിലെ മാനേജ്മെൻറ്റ് പ്രൊവൈഡ് ആക്കിടാറ് അതേപോലെ ಬೇರೆ ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಫ್ಯಾಷನ್ ಶೋ ಸ್ಪೋರ್ಟ್ಸ್ പിന്നെ NSS ಆ್ಯಕ್ಟಿವಿಟೀಸ್ ಇದೆಲ್ಲ ഞങ്ങൾക്ക് ഇവിടെ കണ്ടക്ട് ആക്കിടാറ് സോ നിങ്ങളെ മക്കൾക്ക് നല്ല ഒരു ഓപ്പർച്യൂണിറ്റീസ് കിട്ടുന്ന കോളേജ് ആയിട്ടിക്കറ് അക്ഷയ കോളേജ് നിങ്ങളെ മെയിനായിട്ട് ചെന്നെങ്കിൽ ഗേൾസിക്ക് ഞങ്ങളെ മുസ്ലിം ഗേൾസിക്ക് ചൊന്ന കോളേജ് ആയിട്ടിക്കറ് ഈ അക്ഷയ കോളേജ് നിങ്ങൾക്ക് നല്ല ഫ്യൂച്ചർ ಬೇನುಂಟಾയെങ്കിൽ ഇവിടെ ಬಂದು നല്ല പഠിച്ചിട്ട് നല്ല ഫ്യൂച്ചർ കിട്ടും നിങ്ങൾക്ക് Hello everyone. Fashion design is the art of creating clothing and accessories. As an academic study of plant, fashion design pulls from many disciplines including history, business, illustration and technology. As the fashion industry is developing in every aspect, many courses related to fashion design have been emerged and found its place in the academic field. The demand for fashion designers are increasing day by day since people are becoming more fashionable. So why to choose Akshaya College for this course? In our college, we have a course where we groom the students according to the requirements of the fashion field. Here, the students develop the sense of ability, sense of style, artistic ability, competitive spirit in facing the challenged society. Students will also get both the theory and practical experience in the field of fashion design, textile manufacturing and fashion management. So the next thing which comes in your mind is what are the career opportunities in this field? As fashion design is a professional job oriented course, the demand in the area of the job is really very high. One can work as a fashion designer, fashion merchandiser, fashion marketer, fashion consultant or personal stylist, quality controller, etc. So, if you really want to have a successful path in your career in the field of fashion design, Akshaya College is the best place for you to choose and to join and to fulfill all your dreams and goals. Thank you. ಸಂಸ್ಥೆಯಲ್ಲಿ ಕಾರ್ಯಾಚರಿಸುತ್ತಿರುವ ನಮ್ಮ ಅಕ್ಷಯ ಕಾಲೇಜಿನ ಮುಖ್ಯ ಉದ್ದೇಶವೇ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಜಾಬ್ ಓರಿಯೆಂಟೆಡ್ ಮತ್ತು ಪ್ರೊಫೆಷನಲ್ ಕೋರ್ಸನ್ನು ಪುತ್ತೂರಿನಲ್ಲಿ ಸಿಗುವಂತೆ ಮಾಡುವುದು. ಯಾಕಂದರೆ ಈ ಥರದ ಜಾಬ್ ಓರಿಯೆಂಟೆಡ್ ಮತ್ತು ಪ್ರೊಫೆಷನಲ್ ಕೋರ್ಸನ್ನು ಮಾಡಲಿಕ್ಕೋಸ್ಕರ ಮಕ್ಕಳು ಮಂಗಳೂರು, ಬೆಂಗಳೂರು, ಮೈಸೂರು ಈ ಥರ ದೂರದ ಊರಿಗೆ ಹೋಗಿ ಕಲಿತಿದ್ದಾರೆ. ಸೊ ಈ ಪುತ್ತೂರಲ್ಲೇ ಇಂಥ ಜಾಬ್ ಓರಿಯೆಂಟೆಡ್ ಕೋರ್ಸ್ ಸಿಗಬೇಕು ಎಂಬ ಉದ್ದೇಶದಿಂದ
ನಮ್ಮ ಈ ಅಕ್ಷಯ ಕಾಲೇಜು ಪ್ರಾರಂಭವಾಗಿರ್ತದೆ. ನಮ್ಮಲ್ಲಿ ಈಗ ದೂರದಿಂದ ಬಂದು ಕಲಿಯುವಂಥ ವಿದ್ಯಾರ್ಥಿಗಳಿಗೋಸ್ಕರವೇ ಪ್ರತ್ಯೇಕ ಹಾಸ್ಟೆಲ್ನ ವ್ಯವಸ್ಥೆಯೂ ಕೂಡ ಇದೆ. ಅಲ್ಲದೆ ಎಜುಕೇಷನ್ ಲೋನ್ ಫೆಸಿಲಿಟಿ, ಅಂದರೆ ಈಗ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಇಂಥ ಪ್ರೊಫೆಷ್ನಲ್ ಕೋರ್ಸ್ ಮಾಡಬೇಕು ಅಂತ ಆಸೆ ಪಟ್ಟ ವಿದ್ಯಾರ್ಥಿಗಳಿಗೋಸ್ಕರ ಎಜುಕೇಷನ್ ಲೋನ್ ಫೆಸಿಲಿಟಿ ಕೂಡ ಇದೆ. ಅದಕ್ಕೂ ಕಾಲೇಜಿಂದ ಸಹಾಯವಿರುತ್ತದೆ. ಪ್ರೊಫೆಷ್ನಲ್ ಕೋರ್ಸ್ ಯಾವುದೇ ಕೋರ್ಸ್ಗಳನ್ನು ಮಾಡುವುದಾದರೂ ಕೂಡ ಅವರಿಗೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಫೆಸಿಲಿಟಿ ಇರ್ತದೆ. ಇದರ ಪ್ರಯೋಜನವನ್ನು ಕೂಡ ವಿದ್ಯಾರ್ಥಿಗಳು ಪಡೆದುಕೊಳ್ಳಬಹುದು. ಈ ವರ್ಷದಿಂದ ಅಂದರೆ ನಮ್ಮ ಈಗ ದ್ವಿತೀಯ PUC ಬರೆಯುತ್ತಿರುವ ವಿದ್ಯಾರ್ಥಿಗಳಲ್ಲಿ 95% ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ವತಿಯಿಂದ ಫ್ರೀ ಸೀಟ್, ಅಂದರೆ ಅವರ ಯಾವುದೇ ಶುಲ್ಕವಿಲ್ಲದೆ ನಮ್ಮಲ್ಲಿ ಶಿಕ್ಷಣವನ್ನು ಪೂರೈಸಬಹುದು. ಅಲ್ಲದೆ 85ರಿಂದ 95% ಒಳಗೆ ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ 30ರಿಂದ 40% ಶಿಕ್ಷಣ ಶುಲ್ಕದಲ್ಲಿ ವಿನಾಯಿತಿಯನ್ನು ನೀಡಲಾಗುತ್ತದೆ. ನಮ್ಮ ಕಾಲೇಜಿನ ಮತ್ತೊಂದು ವಿಶೇಷತೆ ಅಂತ ಅಂದರೆ, ನಾವು ನಮ್ಮ ಕಾಲೇಜಿನಲ್ಲಿ ಕಲಿತಿರುವ ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ಫ್ರೀ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಕೂಡ ನಡೆಸ್ತಾ ಇದ್ದೇವೆ. ಅಂದರೆ ಇಂಥ ಪ್ರೊಫೆಷ್ನಲ್ ಕೋರ್ಸ್ ಮಾಡುವಾಗ ಇಂಗ್ಲೀಷ್ ಡೆವಲಪ್ಮೆಂಟ್ ಮುಖ್ಯ ಆಗಿರ್ತದೆ. ಸೊ ಅದಕ್ಕೋಸ್ಕರ ಫ್ರೀ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಕೂಡ ಕೊಡ್ತಾ ಇದ್ದೇವೆ. ಅಲ್ಲದೆ ಇತರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನಮ್ಮ ಕಾಲೇಜಿನಲ್ಲಿ ನಾವು ಆರಂಭಿಸಿದ್ದೇವೆ. ಅಂದರೆ ನಮ್ಮಲ್ಲಿ ಇಲ್ಲಿ ಬಂದು ಕಲಿಯುವ ವಿದ್ಯಾರ್ಥಿಗಳು ಬೇರೆ ಯಾವುದೇ ಕೋರ್ಸ್ ಮಾಡಲಿಕ್ಕೋಸ್ಕರ ಹೊರಗೆ ಹೋಗಿ ಯಾವುದೇ ಕೋರ್ಸ್ಗೆ ಜಾಯ್ನ್ ಆಗಬೇಕಾದ ಅವಶ್ಯಕತೆ ಇಲ್ಲ. ಒಂದೇ ಕಾಲೇಜಲ್ಲಿ ಎಲ್ಲ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗ್ತದೆ. ಸೊ ಇದೆಲ್ಲ ಬೆನಿಫಿಟ್ ಇರೋ ಕಾರಣ ನೀವು ಅಕ್ಷಯ ಕಾಲೇಜನ್ನು ಚೂಸ್ ಮಾಡಿ ಅಂತ ಹೇಳಿ ನಾವು ಹೇಳುವ ರಿಕ್ವೆಸ್ಟ್ ಮಾತ್ರ.